ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ಹೊಸ ವಿಡಿಯೋ ನೋಡ್ಕೊಬರೋಣ. ಹಾಗೆ ಹಿಂದಿನ ವೀಡಿಯೋಸ್ ಎಲ್ಲ ಯಾರೆಲ್ಲ ನೋಡಿಲ್ಲ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಇವಾಗ ನಾವು ಹೊಲ್ದ ಹತ್ರ ಹೊರಟಿದ್ದೀವಿ. ಯಾಕಂದರೆ ಹೊಲ್ದ ಹತ್ರ ಅಣ್ಣೆ ಸೊಪ್ಪು ಕುಯ್ಕೊಬರೋಣ ಅಂತ ಹೊರಟಿದ್ದೀವಿ. ಮಳೆ ಹುಯ್ದಿರೋದಕ್ಕೆ ತುಂಬ ಚೆನ್ನಾಗಿ ಹುಟ್ಟಿರ್ತೈತೆ ಅಣ್ಣೆ ಸೊಪ್ಪು. ಅದರಿಂದ ಹೋಗ್ಬಿಟ್ಟು ಕುಯ್ಕೊಬರೋಣ. ಆಮೇಲೆ ಹೊಲ್ದ ಹತ್ರನೂ ಹೋಗಿ ಜಾಸ್ತಿ ದಿನ ಆಗಿತ್ತು. ಹಂಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಅಲ್ಲಿ ನಮ್ಮ ಜಿಂಬಾ ಬೇರೆ ಬಂದ್ಬಿಡ್ತು. ಇಲ್ಲಿ ಸಿಕ್ಕಾಬಿಟ್ಟೆ ನಾಯಿಗಳವೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದು ಕಟ್ಟಾಕೋಣ ಅಂದರೆ ಚೈನ್ ಬೇರೆ ಕಳೆದೋಗ್ಬಿಟ್ಟಿತ್ತು. ಇಲ್ಲಿ ಬರ್ತಿದ್ದಂಗೆ ಇದು ಯಾವುದೋ ಒಂದು ನಾಯಿ, ಪಾಪ ಅವ್ರ ಮನೆ ಸಾಕಿರೋ ನಾಯಿ ಅದು. ಆದರೆ ಏನೂ ಮಾಡಲಿಲ್ಲ ಪಾಪ. ಅದು ಎಷ್ಟು ಕ್ಲೋಸಾಗಿ ಆಡ್ತಿತ್ತು ಅಂತ ಅಂದರೆ ನಾನು ಎಲ್ಲಿ ಕಚ್ಚಿಬಿಡ್ತೈತೋ ಅಂದ್ಕೊಂಡೆ. ಕಚ್ಚಲಿಲ್ಲ. ಎರಡು ಚೆನ್ನಾಗಿ ಆಡ್ತಾಯಿದ್ವು. ನಾವಲ್ಲ ಅದು ಯಾವುದೋ ಆಂಟಿ ಬಂದರು. ಆಂಟಿ ಹತ್ರ ಮಾತಾಡ್ಕೊಂಡು ನಿಂತಿದ್ವಿ. ಅಲ್ಲಿವರೆಗೂ ಇವು ಈ ಥರ ಆಟ ಆಡ್ತಾಯಿದ್ವು. ಏನು ಪಾಪ ಮಾಡಲಿಲ್ಲ. ತಿರ್ಗಿ ಆಮೇಲೆ ನೋಡಿ, ಇದು ನಮ್ಮೂರ ದೇವಸ್ಥಾನ. ಇಲ್ಲಿ ನಿಂತ್ಕೊಂಡು ನಮ್ಮ ಅತ್ತೆ ಮಾತಾಡ್ತಾಯಿದ್ರು ಯಾರ ಜೊತೆನೋ. ನಾವು ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಹೊರಟ್ವಿ. ಸ್ಟಾಪ್. ಯಾಕೆ? ಹಾಗೆ ಈ ಟೈಮಲ್ಲಿ ಅಂದರೆ ಮಳೆಗಾಲದ ಟೈಮಲ್ಲಿ ಹೊಲ್ದ ಕಡೆ ಹೋಗಿ ತುಂಬ ಖುಷಿ. ಯಾಕಂದರೆ ಎಲ್ಲಿ ನೋಡಿದ್ರು ಹಸ್ರು, ಹೊಲಗಳೆಲ್ಲ ಚಿಗುರಿರ್ತವೆ. ಮತ್ತು ಹೊಲಗಳೆಲ್ಲ ಗೇಯ್ಸೋ ಟೈಮು. ಯಾವ ಕಡೆ ನೋಡಿದ್ರು ಹಳ್ಳಿ ಕಡೆ ಹೊಲಗಳ ಹತ್ರ ಹೋದರೆ ಟ್ಯಾಕ್ಟ್ರಿ ಸೌಂಡು, ಗೇಯ್ಮೆ ಮಾಡ್ತಿರ್ತಾರಲ್ಲ, ಆ ಸೌಂಡು ಕೇಳಿಸ್ತಾ ಇರ್ತೈತೆ. ಒಂಥರ ಖುಷಿ ಈ ಟೈಮಲ್ಲಿ. ಆ ಮೂಮೆಂಟು ನಿಜವಾಗ್ಲೂ ಹೊಲ್ದ ಕಡೆ ಹೋಗಿ ನೋಡೋಕ್ಕೆ ಒಂದು ಖುಷಿ ಆಗ್ತೈತೆ. ಹಾಗೆ ಮೋಡನೂ ಮುಚ್ಕೊಂಡಿತ್ತು, ಬಿಸಿಲಿರಲಿಲ್ಲ. ಯಾಕಂದರೆ ಬಿಸಿಲಿದ್ರೆ ಬಿಡ್ರಿ ನಮ್ಮ ಹೊಲ್ದ ಕಡೆ ಹೋಗೋಕ್ಕೆ ಆಗಲ್ಲ. ಬೆಟ್ಟ ಪಕ್ಕದಲ್ಲೇ ಇರೋದ್ರಿಂದ ಸಿಕ್ಕಾಬಟ್ಟೆ ಬಂಡೆಕಾವು ಇರೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಆಗ್ತಿರ್ತೈತೆ. ನೋಡಿ, ಈಗ ಮಳೆ ಹುಯ್ದಿರೋದಕ್ಕೆ ಎಲ್ಲ ಫುಲ್ಲು ಗ್ರೀನರಿ ಥರ ಕಾಣಿಸ್ತೈತೆ. ಅದಕ್ಕೆ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ವೆದರ್ ಮಾತ್ರ ಸೂಪರಾಗಿತ್ತು, ಬಿಸಿಲೇ ಇರಲಿಲ್ಲ. ಫುಲ್ಲು ಮೋಡ. ಮತ್ತು ಈಗ ಆಷಾಢ ಟೈಮ್ ಅಲ್ವಾ, ಫುಲ್ಲು ಗಾಳಿ ಚೆನ್ನಾಗಿತ್ತು. ಅದಕ್ಕೆ ನಾವು ಹೋಗ್ಬಿಟ್ಟು ಏನಾದರೂ ಇದ್ದರೆ ಎಣ್ಣೆ ಸೊಪ್ಪಿದ್ರೆ, ಅಂದರೆ ಮಳೆ ಬಿದ್ದು ಇನ್ನೂ ಜಾಸ್ತಿ ಅಷ್ಟೊಂದು ಮಳೆ ಆಗಿಲ್ಲ ಈ ಸರಿ. ಸ್ವಲ್ಪ ಸ್ವಲ್ಪ ಅಷ್ಟೇ ಮಳೆ ಆಗಿರೋದು. ಆದರೂ ನೋಡ್ಕೊಬರೋಣ, ಏನಾದರೂ ಸೊಪ್ಪು ಹುಟ್ಟಿರ್ತೈತೇನೋ ಅಂತ ಬಂದ್ವಿ. ಪರವಾಗಿಲ್ಲ, ಹುಟ್ಟಿತ್ತು. ಸ್ವಲ್ಪ ಸ್ವಲ್ಪ ಹುಟ್ಟಿತ್ತು. ಯಾಕಂದರೆ ಇನ್ನೂ ದೊಡ್ಡದಾಗಿರಲಿಲ್ಲ, ಇನ್ನೂ ಎಳೆ ಸೊಪ್ಪು. ಅದನ್ನೇ ನಾವು ನೋಡ್ಕೊಂಡು ಚೆನ್ನಾಗಿರೋದನ್ನ ಕುಯ್ಕೊಂಡು ಹೋಗ್ತಾಯಿದ್ವಿ. ಆ ಸೊಪ್ಪು ಹುಡ್ಕೋ ಅಷ್ಟರಲ್ಲಿ ಹೊಲ ಫುಲ್ಲು ಓಡಾಡಿದ್ದೀವಿ. ಸಿಕ್ಕಾಬಟ್ಟೆ ಹುಟ್ಟೈತೆ. ಆದರೆ ಎಲ್ಲ ಇನ್ನೂ ಚಿಕ್ಕ ಚಿಕ್ಕದು. ಸ್ವಲ್ಪ ಮಳೆ ಬರಬೇಕು. ಮಳೆ ಬಂದರೆ ದೊಡ್ಡದಾಗುತ್ತೆ. ಅದರಿಂದ ನಾವು ನೋಡಿ ಸ್ವಲ್ಪ ದೊಡ್ಡದಿರೋದನ್ನ ನೋಡಿ ಕುಯ್ಕೊತಾ ಇದ್ವಿ. ಇನ್ನೂ ಸ್ವಲ್ಪ ಮಳೆ ಬಿದ್ದರೆ ಎಲ್ಲ ದೊಡ್ಡದಾಗುತ್ತೆ. ನೋಡಿ, ಇಷ್ಟಿಷ್ಟೇ ಐತೆ. ಇನ್ನು ಚಿಕ್ಕದಂದರೆ ಚಿಕ್ಕದು, ಒಂದು 5-6 ಎಲೆ ಇಕ್ಕೈತಷ್ಟೇ. ಅದನ್ನೇ ನೋಡಿ ಚೆನ್ನಾಗಿರೋದನ್ನ, ದೊಡ್ಡದಾಗಿರೋದನ್ನ ಕುಯ್ಕೊತಾ ಇದ್ವಿ. ಇನ್ನೊಂದೇನು ವಿಷಯ ಅಂತ ಅಂದರೆ, ಇಲ್ಲೇ ನಾವು ಅಂದರೆ ನಮ್ಮ ಹೊಲದ ರೋಡಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರೋಡು. ನಾನು ನಮ್ಮ ಅತ್ತೆ ಎಣ್ಣೆ ಸೊಪ್ಪು ಕುಯ್ಕೊತಾ ಇದ್ವಿ. ಯಾರೋ ಒಬ್ಬರು ಗಾಡೀಲಿ ಪಾಸ್ ಆದರು. ಅಂದರೆ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಹಿಂಗೆ ಮೊನ್ನೆ ಪಕ್ಕದೂರಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಏನು ಅಂತಂದರೆ, ಒಂದು ಅಜ್ಜಿ ಹೊಲ್ದ ಹತ್ರ ಹೋಗ್ಬಿಟ್ಟು ಬರುವಾಗ ಯಾರೋ ಒಬ್ಬ ಕತ್ತಲ್ಲಿರೋ ಗುಂಡಿಗೋಸ್ಕರ ಆ ಅಜ್ಜಿನ ಪಾಪ ಸಾಯಾಕ್ಬಿಟ್ಟು ಗುಂಡು ಕಿತ್ಕೊಂಡು ಹೋಗೋನಂತೆ. ಅದಕ್ಕೆ ಅದು ಬೇರೆ ಅವನು ಹೆಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾನೆ, ನಮಗೆ ಭಯನೇ ಆಗ್ಬಿಡ್ತು. ಅದಕ್ಕೆ ನಮ್ಮ ಅತ್ತೆ ಹೇಳ್ತಾಯಿದ್ರು, ಯಾರವ್ರು ನೋಡು ಹಂಗೆ ನೋಡ್ಕೊಂಡು ಹೋದ ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ, ಅಯ್ಯೋ ರೋಡು ಅಂತ ಇದ್ಮೇಲೆ ಸಾವಿರಾರು ಜನ ಓಡಾಡ್ತಾರೆ, ಯಾರ ಬಿಡು ರೋಡ್ ಐತಲ್ಲ ಹೋಗೋರೆ ಅಂತ ನಾನು ಸುಮ್ಮನಾದೆ. ಆದರೆ ಅದೆಲ್ಲ ಇಂಪಾರ್ಟೆಂಟು. ಅವನು ಸ್ವಲ್ಪ ದೂರ ಹೋಗೋದು, ಗಾಡಿ ಆಫ್ ಮಾಡೋದು ಮಾಡ್ತಾಯಿದ್ದ. ನಮಗೆ ಭಯನೇ ಆಗ್ಬಿಡ್ತು. ಯಾಕಂದರೆ ಇಲ್ಲಿ ಬೆಟ್ಟದ ಪಕ್ಕ ಇರೋದ್ರಿಂದ ಜನಗಳು ಜಾಸ್ತಿ ಇರೋಲ್ಲ. ನಮಗೂ ಭಯ. ಯಾಕೆ ಗೊತ್ತಾ? ಯಾಕಂದರೆ ಅಕ್ಕಪಕ್ಕ ಯಾರೂ ಇರೋಲ್ಲ. ಅದು ಬೆಟ್ಟದ ಪಕ್ಕ ಬೇರೆ, ಊರು ಪಕ್ಕನೂ ಇಲ್ಲ ಹೊಲ ಅಂತ ಅಂದ್ಬಿಟ್ಟು ಭಯ ಆಯಿತು. ನೋಡಿ, ಬನ್ನಿ ತೋರಿಸ್ತೀನಿ. ಹಂಗೆ ನೋಡಿಬಿಟ್ಟು ನಾನು ಹೋಗೋಣ ಇಲ್ವೋ ನೋಡೋಣ ಅಂತ ಬಂದೆ. ಸೀದಾ ನಮ್ಮ ಹೊಲದ ಕಡೆ ಹೋದ. ನೋಡಿ, ಝೂಮಾಗಿ ತೋರಿಸ್ತೀನಿ. ಅಲ್ಲಿ ಬೈಕಲ್ಲಿ ನಿಂತಿದ್ದಾನೆ ನೋಡಿ. ಸ್ವಲ್ಪ ಹೊತ್ತು ಇರಲಿಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾನೆ ನೋಡಿ. ಹೋಗಿ ಅಲ್ಲಿ ನಿಲ್ಲಿಸ್ದ ಗಾಡಿನ. ನಿಲ್ಲಿಸ್ಬಿಟ್ಟು ಮತ್ತೆ ರಿಟರ್ನು ಸ್ವಲ್ಪ ಹೊತ್ತು ಆದಮೇಲೆ ಬಂದ್ಬಿಟ್ಟು ರಿಟರ್ನ್ ಹೊರಟೋಗ್ಬಿಟ್ಟೆ. ಯಾಕಂದರೆ ನಾವು ಎಂದೂ ನೋಡಿಲ್ಲ ಅವ್ರನ್ನ. ಇಲ್ಲಿ ಅಕ್ಕಪಕ್ಕದೂರವರೇ ಜಾಸ್ತಿ ಓಡಾಡೋದು. ಯಾಕಂದರೆ ಅವ್ರು ಗುರುತೇ ಇಲ್ಲ. ಅದರಿಂದ ನಮಗೆ ಸ್ವಲ್ಪ ಭಯ ಆಯಿತು, ಯಾರೋ ಏನೋ ಅಂತ ಅಂದ್ಬಿಟ್ಟು. ಅದಕ್ಕೆ ಬೇಗ ಕುಯ್ಕೊಂಡು ಹೋಗ್ಬಿಡೋಣ ಅಂತ ಕುಯ್ಕೊತಾ ಇದ್ವಿ. ಯಾಕಂದರೆ ಹೊಸೊಬ್ರು ಬಂದರೆ ಸ್ವಲ್ಪ ಭಯನೇ ಅಲ್ವಾ. ಯಾಕಂದರೆ ಇಲ್ಲಿ ಜಾಸ್ತಿ ಗೊತ್ತಿರೋರೇ ಓಡಾಡೋದು. ನಾವು ಹೊಸ್ದಾಗಿ ನೋಡಿದ್ದು ಇವ್ರನ್ನ. ನಮ್ಮ ಜಿಂಬನ್ ಧೈರ್ಯವಾಗಿ ಕರ್ಕೊಂಬಂದರೆ ಇದು ನೋಡಿದ್ರೆ ಈ ಥರ ಓಡಾಡ್ತಾ ಇತ್ತು ನೋಡಿರಿ. ಈಗ ಬರ್ತಾ ನಾವು ಅಯ್ಯನ ತೋರಿಸ್ತೀನಿ. ಇಷ್ಟು ನಿಧಾನ ಗಾಡಿ ಓಡಿಸ್ಕೊಂಡು ಹೋದ ನೋಡಿಕೊಂಡು ಅಂತ ಅಂದರೆ.
ಅದಕ್ಕೆ ನಾನು ಇರಲಿ ಅಂತ ವಿಡಿಯೋ ಮಾಡಿಕೊಂಡೆ. ನೋಡಿ ಅಲ್ಲಿ ಹೋಗ್ತಾವನಲ್ಲ ಅದೇ ವಯ್ಯನೇ. ಹೋಗಿ ಏನಾದರೂ ಕೆಲಸ ಇದ್ದರೆ ಒಂದು ಪಕ್ಷ ಹೋಗ್ತಾವ್ರೆ ಅನ್ಕೋಬೋದು. ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸಿ ರಿಟರ್ನ್ ಬಂದ. ಅದಕ್ಕೆ ನಾನು ಹೋದ್ನೇನೋ ಅಂತ ನೋಡೋಕೆ ಬಂದೆ. ಇಲ್ಲ ಹೋಗೋರೆ ಯಾರ ನೋಡಿ. ಇದೇನೋ ಮಲಕ್ಕೆ ಹೋಗೋ ರೋಡು. ಹಿಂಗೆ ಸ್ಟ್ರೈಟ್ ಹೋದರೆ ಆ ಬೆಟ್ಟದ ಪಕ್ಕನೇ ಇರೋದ್ವಲ್ಲ. ಬಾ ಜಿಂಬಾ, ಬೇಗ ಬೇಗ ಸೊಪ್ಪು ಕುಯ್ಕೊಬಿಟ್ಟು ಹೊರಟ್ಬಿಡ್ತೀವಿ. ಆದರೂ ನಮ್ಮ ಬೈದಲ್ಲಿ ನಾವಿರಬೇಕು, ಯಾಕೆ ಬೇಕು ಈಗಿನ ಕಾಲದಲ್ಲಿ? ನಿಜವಾಗ್ಲೂ ಯಾರನ್ನೂ ನಂಬೋದು ಕಷ್ಟ. ಅದಕ್ಕೆ ನಾನು ಅದನ್ನೇ ಮಾತಾಡ್ಕೊಂಡು ನಾನು ನಮ್ಮ ಅತ್ತೆ ಇಬ್ಬರು ಕುಯ್ಕೊತಾ ಇದ್ವಿ. ಸೊಪ್ಪು ಚೆನ್ನಾಗಿತ್ತು, ಕುಯ್ಯೋಕ್ಕೂ ಖುಷಿ ಆಗ್ತಾಯಿತ್ತು. ಆಮೇಲೆ ಅವ್ರು ಯಾರೋ ಬಂದು ಹೋಗ್ತಿದ್ದಂಗೆ ಭಯನೂ ಆಯಿತು. ಹೋಗ್ಬಿಡೋಣ, ಹಾಕಬೇಕು, ಅದು ಬೇರೆ ಇಲ್ಲ ಅಕ್ಕಪಕ್ಕ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿ ನಮ್ಮ ಜಿಂಬಾ, ನಮ್ಮ ಅತ್ತೆ ಅಲ್ಲಿ ಕುಯ್ತೈತೆ, ನಾನು ಇಲ್ಲಿ ಕುಯ್ತಾ ಇದ್ದೀನಿ. ಕುಯ್ಕೊಬಿಟ್ಟು ಹೊರಡ್ತೀವಿ. ಆಮೇಲೆ ಸಿಗ್ತೀನಿ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ಜಿಂಬಾ ಐತೆ ಅಂತ ಧೈರ್ಯ ನಾವು ಬಂದರೆ ಹೆಂಗೋಗೈತೆ ತಿರ್ಗಾಕಿ. ಏ ಜಿಂಬಾ ಬಾಯಿಲಿ ಬಾ. ನೋಡಿ ಇಲ್ಲಿ ಏನೇನೋ ಸೌಂಡು. ಏ ಬಾಯಿಲಿ ಜಿಂಬಾ. ಆಮೇಲೆ ಮನೆ ಕಡೆ ಹೊರಟ್ವಿ. ಸುಮ್ಮನೆ ಜಾಸ್ತಿ ಹೊತ್ತು ಇರೋದು ಬೇಡ ಅಂತ ಅಂದ್ಬಿಟ್ಟು ಹೊರಟ್ವಿ. ಮನೆ ಹತ್ರ ಇದೆ, ನಮ್ಮ ಹೊಲದ ದಾರಿ ಇದೆ. ಹೋದ್ರೆ ನಮ್ಮ ಹೊಲ ಅಲ್ಲಿ ಕಾಣಿಸ್ತೈತಲ್ಲ ಬೆಟ್ಟ, ಅಲ್ಲೇ ಬೆಟ್ಟದ ಪಕ್ಕದಲ್ಲೇ ಇರೋದು. ನೋಡಿ ಇದು ಯಾವುದೋ ಮ್ಯಾಕೆ, ಯಾರು ಇವ್ರು ಹೆಂಗೆ ಬರ್ತಾವ್ರಿ ಅಂತ ನೋಡ್ತಾ ಐತೆ. ನಮ್ಮನ್ನೇ ನೋಡ್ತಾ ಇತ್ತು ಹಂಗೇನೆ. ಅದಕ್ಕೂ ಭಯ ಆಗ್ಬಿಟ್ಟೈತೆ. ಫ್ರೆಂಡ್ಸ್ ಈಗ ಬಂದ್ವಿ ಊರೊಳಗಡೆ. ಇನ್ನೊಂದೇನು ಗೊತ್ತಾ, ಅಲ್ಲಿ ಯಾರೋ ಹೊಸ ಕಟ್ಟಿದ್ರು. ಆ ಹೊಸ ಕಿತ್ಕೊಬಿಟ್ಟು ಸೀದಾ ಬರ್ತೈತೆ. ಅದೆಲ್ಲೂ ಹೋಗಲಿಲ್ಲ, ಸೀದಾ ಅವ್ರ ಮನೆ ಹತ್ರನೇ ಹೋಗ್ತಾಯಿದೆ. ನಿಜವಾಗ್ಲೂ ನಾವು ಅದಕ್ಕೆ ಅದ್ರ ಹಿಂದೆನೇ ಬರ್ತಾಯಿದ್ವಿ. ಅಕಸ್ಮಾತ್ ಯಾರಾದರೂ ಕಟ್ಟಕ್ಕೆ ಹೋಗಿರ್ತಾರೆ, ಯಾರ್ದು ಅಂತಲೂ ಗೊತ್ತಿಲ್ಲ ಹೇಳೋಕ್ಕೆ. ಅದಕ್ಕೆ ಅದರಿಂದನೇ ಬರ್ತಾಯಿದ್ವಿ ಎಲ್ಲೋಗ್ತಿತ್ತು ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಮುಂದೆ ಹೋಗ್ಬಿಟ್ಟು ಪಾಪ ಅವ್ರದ್ದು ಯಾರ್ದು ಅಂತ ಕಿತ್ಕೊಂಡು ಸೀದಾ ಅಲ್ಲೇ ಹೋಗಿತ್ತು. ಅವ್ರಿಗೆ ಹೇಳಿದ್ವಿ, ಹಿಡ್ಕೊಂಡು ಕಟ್ಟಾಕಿರು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮೂರ ದೇವಸ್ಥಾನ ರಂಗನಾಥ ಸ್ವಾಮಿ ಅಂತ. ಮತ್ತು ಅದು ದೇವಸ್ಥಾನದೊಳಗಡೆ ವಿಘ್ನೇಶ ಮತ್ತು ಲಕ್ಷ್ಮಿ ಎರಡು ದೇವರಿದೆ, ರಂಗನಾಥ ಸ್ವಾಮಿ. ಈ ಕಡೆ ಬಂದರೆ ಈ ಕಡೆ ಅಯ್ಯಪ್ಪ ಸ್ವಾಮಿ, ನೋಡಿ ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಮತ್ತು ಆ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಬಂದ್ಬಿಟ್ವಿ, ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ. ಯಾಕಂದರೆ ಆ ಥರ ಎಲ್ಲ ನೋಡಿದ ಮೇಲೂ ಇರೋಕ್ಕೆ ಮನಸ್ಸಿರಲ್ಲ, ಒಂಥರ ಭಯ. ಅದಕ್ಕೆ ಹಾಕಬೇಕು ಅಂತ ಅಂದ್ಬಿಟ್ಟು ಹೊರಟ್ಬಿಟ್ಟು ಬಂದ್ವಿ ಅಷ್ಟು ಕುಯ್ಕೊಂಡು. ನೋಡಿ ಸೀದಾ ಹೊಸ ಅವ್ರ ಮನೆ ಹತ್ರನೇ ಹೋಗ್ತೈತೆ, ಎಲ್ಲೂ ಹೋಗಲಿಲ್ಲ. ಹಾಗೆ ಸೀದಾ ಕುಯ್ಕೊಂಡು ಮನೆ ಹತ್ರ ಬಂದ್ವಿ. ನಮ್ಮ ಚೋಟು ಕಟ್ಟಕ್ಕೆ ಹೋಗಿದ್ವಿ, ಪಾಪ ಮಲಗೈತೆ. ಊಟ ಹಾಕ್ಬಿಟ್ಟು ಹೋಗಿದ್ದೆ, ಮಲಿಕೊಂಡೈತೆ. ನೋಡೋಣ ಏನು ಮಾಡೋಣ ಅಂತ ನಿಧಾನಕ್ಕೆ ಬಂದೆ. ಏನು ನಿಟ್ಟಿಲ್ದಂಗೆ ನಿದ್ದೆ ಹೊಡಿತೈತೆ. ಬಂದ್ಬಿಟ್ಟು ಚೋಟು ಅಂತ ಅಂದೆ. ನೋಡ್ತಾಯಿತ್ತು, ಅನ್ನಕ್ಕೆಲ್ಲ ನೊಣ ಎಲ್ಲ ಕುತ್ಕೊಂಡು ಇದ್ವು ಪಾಪ. ಆದರೂ ನಿದ್ದೆ ಮಾಡ್ತಾಯಿತ್ತು. ಈಗ ಮನೆ ಹತ್ರ ಬಂದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಭಯ ಆಯಿತು ಅಂದ್ರೆ, ಸೊಪ್ಪಿಗೆ ಹೋಗಿ ಏನೋ ದೊಡ್ಡದ ದಬ್ಬಾಕಿದ್ದೀನಿ ಅಂತ ನೋಡ್ತಾ ಐತೆ. ನೋಡಿ ಇದೇ ಸೊಪ್ಪೆ ನಾವು ಕುಯ್ಕೊಂಬಂದಿದ್ದು. ಸಿಕ್ಕಾಬಟ್ಟೆ ಚೆನ್ನಾಗೈತೆ ಸೊಪ್ಪು ಮಾತ್ರ, ಎಷ್ಟು ಚೆನ್ನಾಗೈತೆ. ಇಲ್ಲಿ ವಿಡಿಯೋ ವಾಯ್ಸ್ ಕೊಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ವೆಹಿಕಲ್ ಸೌಂಡು ನೋಡಿದ್ರಲ್ಲ, ಬಸ್ಸು ಆರನ್ ಸೌಂಡು ಎಷ್ಟು ಸೌಂಡ್ ಆಗ್ತಿತ್ತು ಅಂತ. ಹಾಗೆ ನೋಡಿ ನಾವು ಕುಯ್ಕೊಂಬಂದು ಸೊಪ್ಪಿದೆ, ತುಂಬ ಚೆನ್ನಾಗಿತ್ತು. ಇನ್ನೂ ಚೆನ್ನಾಗೈತೆ. ಯಾಕಂದರೆ ಇನ್ನೊಂದು ಟೈಮ್ ಮಳೆ ಬಂತು ಅಂದರೆ ಗೇಯಿಸ್ಬಿಡ್ತಾರೆ, ಏನಾದರೂ ಬೆಳೆ ಇಡಬೇಕಲ್ಲ. ಹಾಗೆ ನಾವು ಸಂಜೆ ಆಗಿತ್ತಲ್ಲೇ ಎಲ್ಲ ಇಟ್ಕೊತಾ ಇದ್ವಿ ಅಡುಗೆ ಮಾಡೋಣ ಅಂತ. ಇದರಿಂದ ನಾನು ಉಪ್ಸಾರು ಮಾಡ್ತೀನಿ. ನೋಡಿ ಈಗ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಳೆ ಸೊಪ್ಪು ಸ್ವಲ್ಪ ಕಾಯ್ದಿರೋ ನೀರಿಗೆ ಇಟ್ಬಿಟ್ರೆ 5 ನಿಮಿಷ ಸಾಕು, ಬೆಂದೋಗ್ಬಿಡ್ತೈತೆ. ಅಷ್ಟು ಎಳೆ ಸೊಪ್ಪು.
ಹಾಗೆ ನೀರು ಕಾಯ್ದಿತ್ತು, ಸೊಪ್ಪು ಎಲ್ಲ ಇಟ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ ಅದು ನೀರು ಮಳ್ಳಿತ್ತಲ್ಲ, ಇಕ್ತಿದಂಗೆ ಎಲ್ಲ ಹಂಗೆ ಇದಾಗ್ತಾ ಇತ್ತದು. ಆಮೇಲೆ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡು 5 ನಿಮಿಷನೂ ಆಗಲಿಲ್ಲ, ಅಷ್ಟು ಬೇಗ ಬಿಸಿ ನೀರಿಗೆ ಹಾಕಿ ಒಂದು 2 ನಿಮಿಷ ಬಿಡ್ತಿದ್ದಂಗೆ ಬೆಂದೋಗ್ಬಿಡ್ತು. ಹಾಗೆ ನಾನು ಇದಕ್ಕೆ ಏನೇನು ಹಾಕಿದ್ವಿ ಅಂತ ನಾನೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಷ್ಟೇ ಬಂದ್ಬಿಟ್ಟು ಇನ್ನು ಬೇರೆ ಬೇರೆ ಕೆಲಸ ಇತ್ತು, ಅದಕ್ಕೆ ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಿಂದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಹೀಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.